ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕೋಮು ಗಲಭೆಯನ್ನು ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಗಡಿಪಾರು ಮತ್ತು ಎಫ್ಐಆರ್ ಅಸ್ತ್ರಗಳನ್ನು ಹೂಡಿದೆ. ಈ ವಿಚಾರವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಶಾಸಕರ ನಿಯೋಗ ಎಸ್ಪಿ ಹಾಗೂ ಕಮಿಷನರ್ ಅವರನ್ನ ಭೇಟಿಯಾಗಿದೆ. ಆ ಮಾತುಕತೆಯಲ್ಲಿ ಏನಾಯಿತು, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮನಿಗೆ ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ಏನಾಯ್ತು ಸರ್, ಪ್ರಮುಖವಾಗಿ ಎಸ್ಪಿ ಹಾಗೂ ಕಮಿಷನರ್? ಈ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಇವತ್ತು ನೂತನವಾಗಿ ಈ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ SP ಅವರು ಮತ್ತು ಕಮಿಷನರ್ ಅವರನ್ನು ನಾವು ಭೇಟಿ ಮಾಡಿದ್ವಿ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕೋಮು ಸಾಮರಸ್ಯವನ್ನು, ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಲೆಸತಕ್ಕಂಥ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ತೆಗೆದುಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸ್ತದೆ ಎನ್ನುವಂಥದ್ದನ್ನು ನಮ್ಮ ಮತ್ತು ಅವರ ಜೊತೆ ಮಾತುಕತೆಯನ್ನು ನಾವು ಮಾಡಿದ್ದೇವೆ. ಈಗ SP ಅವರ ವಿರುದ್ಧ ನಿನ್ನೊಂಚೂರು ಆಕ್ರೋಶ ವ್ಯಕ್ತವಾಯಿತು. ಅಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ FIR ಮತ್ತೆ ಅರುಣ್ ಪುತ್ತಿಲ ಗಡಿಪಾರು, ಈ ಬಗ್ಗೆ ಏನು ಚರ್ಚೆ ಮಾಡಿದ್ರೆ ಅವ್ರು ಏನು ಪ್ರತಿಕ್ರಿಯೆಯನ್ನು ನೋಡಿ? ನಾವು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಹಿಂದೂ ನಾಯಕರು ಮತ್ತು ಹಿಂದೂ ಕಾರ್ಯಕರ್ತರನ್ನು ದಮನಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ನಿನ್ನೆ ಏನು ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಮೇಲೆ ಏನು ಮೊಕದ್ದಮೆ ದಾಖಲಾಗಿತ್ತು, ನ್ಯಾಯಾಲಯ ಚೀಮಾರಿ ಹಾಕಿ ನಮಗೆ ನ್ಯಾಯವನ್ನು ಕೊಟ್ಟಿದೆ. ಅದರಿಂದಾಗಿ ಈ ರೀತಿಯ ಪ್ರಕರಣಗಳಲ್ಲಿ ಹಿಂದೂ ಕಾರ್ಯಕರ್ತರು ಯಾರಿದ್ದಾರೆ ಅವರು ಯಾವುದೋ ಸಂದರ್ಭಗಳಲ್ಲಿ ಯಾವುದೋ ಪ್ರಕರಣಗಳಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪ್ರಕರಣ ಇಲ್ಲದಂಥವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಆದರೆ ಮುಸಲ್ಮಾನರನ್ನು ಪಟ್ಟಿ ನೋಡಿದಾಗ ಅವರು ಯಾವುದೇ ಪ್ರಕರಣದಲ್ಲಿ ಇದ್ದಾರಾ, ಎಲ್ಲಿದ್ದಾರೆ ಎನ್ನುವಂಥದ್ದು ಹೆಸರು ಗೊತ್ತಿಲ್ಲದಂಥವರು ಯಾರು ನಿಜವಾಗ್ಲೂ ಇವತ್ತು ಕೋಮು ಭಾವನೆಯನ್ನು ಕೆರಳಿಸ್ತಕ್ಕಂಥ, ಈ ರೀತಿ ಒಂದು ಮತೀಯವಾಗಿರ್ತಕ್ಕಂಥ ಭಾವನೆಯನ್ನು ಕೆರಳಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಾರೆ ಮುಸಲ್ಮಾನರ ಯಾರು ಇದ್ದಾರೆ ಪ್ರಮುಖರು, ಅವರ ಹೆಸರೇ ಇಲ್ಲ ಅದರಲ್ಲಿ. ಇದನ್ನು ಅವರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಿಮ್ಮ ಮಾತುಕತೆಯ ಬಳಿಕ ಈ ಗಡಿಪಾರು ಆದೇಶದಲ್ಲಿ ಏನಾದರೂ ಪರಿಷ್ಕರಣೆ, ಬದಲಾವಣೆ ಆಗ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಈಗಾಗಲೇ ಅದು ಅವರು ಆದೇಶವನ್ನು ಮಾಡಿದ್ದಾರೆ. ಎಲ್ಲ ಬಂಧುಗಳು 21 ಜನ ಏನು ಹಿಂದೂ ಪ್ರಮುಖರ ಹೆಸರನ್ನು ಹಾಕಿದ್ದಾರೆ. ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ, ನ್ಯಾಯಾಲಯದ ಮೂಲಕ ಅದಕ್ಕೆ ಖಂಡಿತ ನ್ಯಾಯ ಸಿಗ್ತದೆ ಅನ್ನುವಂಥ ವಿಶ್ವಾಸ. ಈಗ ಅಬ್ದುಲ್ ರೆಹಮಾನ್ ಹತ್ಯೆ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಒಂದು ಮೇಜರ್ ಸರ್ಜರಿ ಆಯಿತು. ಸುಭಾಷ್ ಶೆಟ್ಟಿ ಹತ್ಯೆ ಬಳಿಕ ತಾವು ಹೇಳ್ತಾ ಇದ್ರಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಿ ಅಂತ. ಈಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಇದರ ಬಗ್ಗೆ ಕೂಡ ಆಕ್ಷೇಪ ಕೇಳಿಬರ್ತದೆ. ಏನು ಹೇಳ್ತೀವಿ? ನೋಡಿ, ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಒನ್ ಸೈಡ್ ಆಡಳಿತ, ಅವರಿಗೆ ಮುಸಲ್ಮಾನರ ಮೇಲೆ ಪ್ರೀತಿ ಜಾಸ್ತಿ. ನಾವು ಪ್ರೀತಿ ಮಾಡಬೇಡಿ ಅಂತ ಹೇಳೋದಿಲ್ಲ, ನೀವು ಪ್ರೀತಿ ಮಾಡಿ, ಎಷ್ಟು ಬೇಕೋ ಅಷ್ಟು ಪ್ರೀತಿ ಮಾಡಿ, ನಮಗೇನು ತೊಂದರೆ ಇಲ್ಲ. ಆದರೆ ಈ ರೀತಿ ಹಿಂದೂ ಸಮಾಜವನ್ನು ದಮನಿಸ್ತಕ್ಕಂಥ ರೀತಿಯ ನಿಮ್ಮ ಪ್ರೀತಿ ಇದೆಯಲ್ಲ, ಅದನ್ನು ಹಿಂದೂ ಸಮಾಜ ಯಾವತ್ತೂ ಕ್ಷಮಿಸೋದಿಲ್ಲ. ಬಹುಶಃ ಇವತ್ತು ಸುಭಾಷ್ ಶೆಟ್ಟಿ ಅವರ ಹತ್ಯೆ ಆದಂಥ ಸಂದರ್ಭದಲ್ಲಿ ನಾವು ಅವತ್ತಿನಿಂದ ಹೇಳ್ತಾ ಇದ್ದೇವೆ, ನೀವು NIA ಕೊಡಿ ಅಂತ. NIAಗೆ ಇದನ್ನು ಕೊಟ್ಟಿದ್ದಿದ್ರೆ ಇವತ್ತು ಈ ರೀತಿಯ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ನಡೀತಾ ಇರಲಿಲ್ಲ. ಇದು ಸರ್ಕಾರದ ವೈಫಲ್ಯ, ಸರ್ಕಾರದ ಈ ರೀತಿಯ ಧೋರಣೆ ಇವತ್ತು ಮತ್ತೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಕೋಮು ಅಶಾಂತಿಯನ್ನು ಸೃಷ್ಟಿಸ್ತಕ್ಕಂಥ ಮತೀಯ ಆಧಾರದಲ್ಲಿ ಈ ರೀತಿಯ ವ್ಯವಸ್ಥೆಗಳಾಗ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ರೆ ಅದಕ್ಕೆ ಸರ್ಕಾರನೇ ಹೊಣೆ. ಈ ಮೊನ್ನೆ ಸುಭಾಷ್ ಶೆಟ್ಟಿ ಹತ್ಯೆಯನ್ನು NIAಗೆ ಕೊಟ್ಟಿದ್ರೆ ಈ ರೀತಿಯ ಪ್ರಕರಣ ಖಂಡಿತವಾಗಿಯೂ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಭಾವನೆ ನಮ್ಮದು. ಸರ್, ಈಗ ಪ್ರಚೋದನಕಾರಿ ಭಾಷಣವನ್ನು ಮಾಡುವಂತವರ ವಿರುದ್ಧ ಜಿಲ್ಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು. ಮತ್ತೆ ಮುಸ್ಲಿಮರ ಒಂದು ಸಭೆ, ಅಂದ್ರೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಸಭೆಯಲ್ಲೂ ಕೂಡ ಇದನ್ನು ಆಗ್ರಹ ಮಾಡಿ ಸಾಮೂಹಿಕ ರಾಜೀನಾಮೆಯನ್ನು ನೀಡಿದ್ರು. ಆ ಬಳಿಕ ಒಂದು ಮೇಜರ್ ಸರ್ಜರಿ ಪೊಲೀಸ್ ಇಲಾಖೆಗೆ ಆಗುತ್ತೆ, ಅದ್ರ ಭಾಗವಾಗಿ ಇದೆಲ್ಲ ನಡೀತಾ ಇದೆ. ಏನ್ರಿ, ಯಾರು ಹಿಂದೂ ಬಂಧುಗಳು, ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ಯಾರು ಭಾಷಣ ಮಾಡ್ತಾರೆ ಅವ್ರ ಮೇಲೆ ಮಾತ್ರ ಮತೀಯ ಭಾವನೆ ಕೆರಳಿಸ್ತಕ್ಕಂಥ ಉದ್ರೇಕಕಾರಿ ಭಾಷಣ ಅಂತ FIR ಆಗ್ತಾ ಇರ್ತಕ್ಕಂಥದ್ದು. ಮುಸಲ್ಮಾನರ ಭಾವನೆ, ಮುಸಲ್ಮಾನರ ಲೀಡರ್ಗಳ ಬಗ್ಗೆ ಅವರು ಮತೀಯವಾಗಿ ಕೆರಳಿಸ್ತಕ್ಕಂಥ ಜಿಹಾದಿ ಮಾನಸಿಕತೆ ಎಷ್ಟು ವ್ಯಕ್ತಿಗಳ ಮೇಲೆ FIR ಆಗಿದೆ? ಆಗಲಿಲ್ಲ. ಇದು ಒನ್ ಸೈಡೆಡ್. ಏನಿದ್ರು 15 ಜನ ಮುಸ್ಲಿಮಾನರ ಒಂದು ಹೆಸರಲ್ಲಿ ಏನು ಹಾಕಿದರೆ ಕೇವಲ ಕಣ್ಣೊರೆಸುವಂತ, ಖಂಡಿತವಾಗಿ ಕಣ್ಣೊರೆಸುವ ತಂತ್ರ ಇದು. ಹಿಂದೂ ಮುಖಂಡರ ಮೇಲೆ ಟಾರ್ಗೆಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯ. ಇನ್ ಕೇಸ್ ನಾಡಿದ್ದೇನು ವಿಚಾರಣೆಯ ಬಳಿಕ ಗಡಿಪಾರು ಆದೇಶ ಹೊರಡಿ ಅವರನ್ನು ಗಡಿಪಾರು ಮಾಡುವಂತ ಪ್ರಕ್ರಿಯೆ ನಡೆದ್ರೆ ಏನು ತಮ್ಮ ಸ್ಟ್ಯಾಂಡ್ ಇನ್? ಖಂಡಿತ ಭಾರತೀಯ ಜನತಾ ಪಾರ್ಟಿ, ಇದು ಪರಿವಾರ ಸಂಘಟನೆಗಳು ಇದನ್ನು ಖಂಡಿತವಾಗಿ ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟಿಯ ಎಲ್ಲ ಪ್ರಮುಖರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ಇದಿಷ್ಟು ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.